ನನ್ನ ಎಲ್ಲ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು. ತಾವೆಲ್ಲರೂ ಆರೋಗ್ಯವಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಏಕೆಂದರೆ ಇಂದು ಮನುಷ್ಯನಿಗೆ ಅನೇಕ ರೋಗಗಳು ಮಾನಸಿಕ ಒತ್ತಡದಿಂದ, ವ್ಯರ್ಥ ವಿಚಾರಗಳಿಂದ, ಅತಿಯಾಗಿ ವಿಚಾರ ಮಾಡುವುದರಿಂದ ಬರುತ್ತಿವೆ. ಇದರಿಂದ ಹೊರಗೆ ಬರುವುದು ಹೇಗೆ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಇಂದು ಮನುಷ್ಯನಿಗೆ ಅನೇಕ ರೋಗಗಳು ಮಾನಸಿಕ ಒತ್ತಡದಿಂದ, ವ್ಯರ್ಥ ವಿಚಾರಗಳಿಂದ, ಅತಿಯಾಗಿ ಯೋಚನೆ ಮಾಡುವುದರಿಂದ, ಕೆಟ್ಟ ಕರ್ಮಗಳನ್ನು ಮಾಡುವುದರಿಂದ ಬರುತ್ತಿವೆ ಸ್ನೇಹಿತರೆ. ತಿಳಿದುಕೊಳ್ಳಿ, ಯಾವಾಗ ಮನಸ್ಸು ಶಾಂತವಾಗಿರುತ್ತದೆಯೋ ಆಗ ರೋಗಗಳು ಕಡಿಮೆ ಬರುತ್ತವೆ. ವರ್ತಮಾನದಲ್ಲಿ ಎಲ್ಲವನ್ನು ಕಲಿತಿರುವ ಮನುಷ್ಯ ಮನಸ್ಸನ್ನು ಹೇಗೆ ಶಾಂತವಾಗಿರಿಸಿಕೊಂಡು ಜೀವನವನ್ನು ಮಾಡಬೇಕೆಂಬುದನ್ನು ಮಾತ್ರ ಕಲಿತಿಲ್ಲ. ಮನಸ್ಸು ಶಾಂತವಾಗಿರಿಸಿಕೊಳ್ಳದೆ ಸಕಲ ಸಂಪತ್ತಿದ್ದರೂ ಅದು ವ್ಯರ್ಥವಾಗಿ ಬಿಡುತ್ತದೆ ಸ್ನೇಹಿತರೆ. ಸಕಲ ಸಂಪತ್ತಿದ್ದರೂ ಅನೇಕ ರೋಗಗಳು ಇದ್ದರೆ ಅದು ಕೂಡ ವ್ಯರ್ಥವಾದ ಜೀವನ ಎನಿಸಿಕೊಳ್ಳುತ್ತದೆ. ತಿಳಿದುಕೊಳ್ಳಿ, ನಿಮ್ಮ ಮನಸ್ಸಿಗೆ ವ್ಯರ್ಥ ವಿಚಾರಗಳನ್ನು ತುಂಬುವುದರಿಂದ, ಅತಿಯಾಗಿ ಯೋಚನೆ ಮಾಡುವುದರಿಂದ ಕರ್ಮೇಂದ್ರಿಯಗಳು ಅಶಾಂತರಾಗಿ ನಮ್ಮ ಶರೀರಕ್ಕೆ ಅನೇಕ ರೋಗಗಳು ಬರುತ್ತವೆ. ಮನಸ್ಸು ಶಾಂತವಾಗಿದ್ದರೆ ಕರ್ಮೇಂದ್ರಿಯಗಳು ಕೂಡ ಶಾಂತವಾಗಿರುತ್ತವೆ ಸ್ನೇಹಿತರೆ. ಮನಸ್ಸನ್ನು ಶಾಂತವಾಗಿರಿಸಿಕೊಂಡು ರೋಗಗಳಿಂದ ದೂರ ಇರಬೇಕು ಎನ್ನುವ ಆಸೆ ನಿಮಗಿದ್ದರೆ, ಪರಮಾತ್ಮನು ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಕಲಿಸಿಕೊಡುವ ರಾಜಯೋಗದ ಅವಶ್ಯಕತೆ ತುಂಬಾ ಇದೆ. ರಾಜಯೋಗ ಕಲಿತವನ ಮನಸ್ಸು ಶಾಂತವಾಗುತ್ತದೆ ಹಾಗೂ ರೋಗಗಳಿಂದ ಮುಕ್ತನಾಗಬಹುದು. ತಾವು ಎಲ್ಲ ದಿನಕ್ಕೆ 10 ನಿಮಿಷವಾದರೂ ಈ ರಾಜಯೋಗದ ಅಭ್ಯಾಸವನ್ನು ಮಾಡಿ ನೋಡಿ ಸ್ನೇಹಿತರೆ. ನಿಮಗೆ ಗೊತ್ತಾಗುತ್ತದೆ ನಮ್ಮಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ ಎಂದು ನಮಗೇ ಗೊತ್ತಾಗುತ್ತದೆ. ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.